ನಿಮ್ಮ ಸೊಬಗಿನ ಕನ್ನಡದಲ್ಲೇ ಉತ್ತರವನ್ನು ಕೊಡಿ ನಂತರ. ಸಭಾಪತಿಗಳೇ, ತುಳು ಭಾಷೆ ಅರ್ಧ ಕಾಸರಗೋಡು ಜಿಲ್ಲೆಯಲ್ಲಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ, ಅರ್ಧ ಉಡುಪಿಯಲ್ಲಿದೆ. ಮತ್ತು ನೀವು ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗಳಿಗೆ ಹೋಗಿ, ನೀವು ಅಲ್ಲಿ ಹೋಟ್ಲಿಗೆ ಕಾಫಿ ಕುಡಿಲಿಕ್ಕೆ ಹೋದರೆ ಅಲ್ಲಿ ತುಳು ಮಾತಾಡೋರೇ ಸಿಗ್ತಾರೆ. ಎಲ್ಲರೂ ತುಳುಗರು ಇಡೀ ರಾಜ್ಯದಲ್ಲಿ ಹೋಗಿದ್ದಾರೆ. ಮತ್ತು ಸುಮಾರು ಇದರಲ್ಲಿ 30 ಲಕ್ಷಕ್ಕೆ ಹೆಚ್ಚು ಜನ ಅಂತ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಹೋದ್ರೂ ತುಳು ಭಾಷಿಗರೇ ಇವತ್ತು ಹೋಟೆಲ್ ಉದ್ಯಮದಲ್ಲಿ ಮತ್ತು ಇತರ ಉದ್ಯಮದಲ್ಲಿ ತೊಡಗಿಸಿಕೊಂಡವರು. ವಿದೇಶದಲ್ಲಿ ಕೂಡ ಇರುವವರು, ಎಲ್ಲ ಸೌದಿ ರಾಷ್ಟ್ರಗಳಲ್ಲಿರುವವರು ಹೆಚ್ಚಿನವರು ನಮ್ಮ ಜಿಲ್ಲೆಯವರು ತುಳುವರೇ ಇರುವುದು. ಆದ್ದರಿಂದ 30 ಲಕ್ಷಕ್ಕೂ ಹೆಚ್ಚು ಜನ ತುಳು ಮಾತಾಡುವವರೇ ಇದ್ದಾರೆ. ನಮ್ಮಲ್ಲಿ ದೈವಾರಾಧನೆ ಪ್ರಸ್ತಾಪ ಬಂತು. ಪ್ರತಿಯೊಂದು ದೈವಾರಾಧನೆ ನಮ್ಮ ಸಂಸ್ಕೃತಿ. ಆ ದೈವಾರಾಧನೆಯ ಸಂದರ್ಭ, ದೈವದ ನಾವು ಮುಖಾಂತರ ಮಾತನಾಡಬೇಕಾದ್ರೆ ತುಳುವಲ್ಲೇ ಮಾತಾಡೋದು. ಎಲ್ಲಿ ಕೂಡ ಬೇರೆ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಅದು ಕೂಡ ತುಳುವಲ್ಲೇ ಮಾತನಾಡುವಂಥದ್ದು. ಮತ್ತು ತುಳುವಿಗೆ ಲಿಪಿ ಇದೆ, ತುಳುವಿಗೆ ಕೂಡ ಲಿಪಿ ಇದೆ. ಈ ತುಳು ಉಳಿಬೇಕು ಅನ್ನುವಂಥ ವಿಚಾರವಾಗಿ ಒಂದು 10 ವರ್ಷಗಳಿಗೆ ಹಿಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಯವರು ವಿಶ್ವ ತುಳು ಸಮ್ಮೇಳನವನ್ನು ಆಯೋಜಿಸಿದರು ಉಜಿರೆಯಲ್ಲಿ. ಅದಕ್ಕೂ ಲಕ್ಷಾಂತರ ಜನ ತುಳುವವರೆಲ್ಲ, ಇಡೀ ನಮ್ಮ ಪ್ರಪಂಚದಲ್ಲಿರುವ ಎಲ್ಲ ತುಳುವರು ಕೂಡ ಹೆಚ್ಚಿನವರು ಬಂದು ಅದರಲ್ಲಿ ಭಾಗವಹಿಸಿದ್ದಾರೆ. ಯಾಕೆಂದರೆ ತುಳುವನ್ನು ಉಳಿಸಬೇಕು. ನಾವು ಮನೆಯಲ್ಲಿ ಕೂಡ ಹೆಚ್ಚಾಗಿ ತುಳುವನ್ನೇ ಮಾತಾಡ್ತೇವೆ. ಈ ಎಲ್ಲರೂ ನಮ್ಗೆ ಸ್ನೇಹಿತರು ಎಲ್ಲ ಹೇಳ್ತಾರೆ, 2 ಜನ ಮಂಗಳೂರಿನವರು ಸಿಕ್ಕಿದ್ರೆ ಅವರು ತುಳುವಲ್ಲೇ ಮಾತಾಡೋದು, ನಮಗೇನು ಅರ್ಥ ಆಗುದಿಲ್ಲ ಅನ್ನುವಂಥದ್ದು. ಅಂದರೆ ಆ ಭಾಷೆ ಒಂದು ರೀತಿಯಲ್ಲಿ, ಆ ಶೈಲಿ ಕೂಡ ಅದೇ ರೀತಿ ಇದೆ. ಆದ್ದರಿಂದ ಈ ತುಳು ಭಾಷೆಯನ್ನು ಉಳಿಸಬೇಕು ಮತ್ತು ಅದರ ನಮ್ಮ ರಾಜ್ಯದ 2ನೇ ಭಾಷೆಯನ್ನಾಗಿ ಮಾಡಬೇಕು ಮತ್ತು 8ನೇ ಪರಿಚಯದಲ್ಲಿ ಸೇರಿಸಬೇಕು. ಇದು ಇವತ್ತಿನ ಬೇಡಿಕೆ ಅಲ್ಲ, ಇವತ್ತು ನಿನ್ನೆ ಬೇಡಿಕೆ ಅಲ್ಲ. ಅನೇಕ ವರ್ಷಗಳಿಂದ ಇದು 8ನೇ ಪರಿಚಯದಕ್ಕೆ ಸೇರಿಸಬೇಕು ಅನ್ನುವಂಥ ಬೇಡಿಕೆ ಈ ನಮ್ಮ ತುಳುನಾಡಿನಲ್ಲಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಅನೇಕ ಸಲ ಪ್ರಸ್ತಾಪ ಆಗಿದೆ. ಆದ್ದರಿಂದ ನಾನು ಇವತ್ತು ಫಾರೂಕ್ರವರು ಇದನ್ನು ತಂದಿದ್ದಾರೆ, ಸಮಯೋಚಿತವಾಗಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು, 2ನೇ ಭಾಷೆಯಾಗಿ ಘೋಷಿಸಬೇಕು ಮತ್ತು 8ನೇ ಪರಿಚಯಕ್ಕೆ ಸೇರಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಗೆ ವಿನಂತಿ. ಸಭಾಪತಿಗಳೇ ಧನ್ಯವಾದ. ಇವತ್ತು ಈ ಒಂದು ಗಮನ ಸೆಳೆಯುವಂಥ ವಿಷಯವನ್ನು ತಂದಿರುವುದು ಬಹುಶಃ ಪಶ್ಚಿಮ ಘಟ್ಟದ ಕೆಳಗೆ ವಾಸಿಸುವಂಥ ಎಲ್ಲ ತುಳುವರಿಗೆ ಬಹಳ ಸಂತೋಷವನ್ನು ತಂದಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ, ಪಶ್ಚಿಮ ಘಟ್ಟದ ಕೆಳಗಿನ ಭಾಗದ ಜನರು ಮಾತ್ರ ಅಲ್ಲದೆ ಇವತ್ತು ವ್ಯವಹಾರಕ್ಕಾಗಿ, ಬದುಕಿಗಾಗಿ ಘಟ್ಟವನ್ನು ಹತ್ತಿ ಮೇಲೆ ಬಂದಂಥವ್ರು, ಶೃಂಗೇರಿ ಆಗಿರ್ಬೋದು, ಸಾಗರ ಆಗಿರ್ಬೋದು, ಅಥವಾ ತೀರ್ಥಹಳ್ಳಿ, ಆಮೇಲೆ ಕೊಡಗು, ಆಮೇಲೆ ಚಿಕ್ಕಮಗಳೂರು, ಶೃಂಗೇರಿ ಎಲ್ಲ ಭಾಗಗಳಲ್ಲಿ ಮಾತ್ರ ಅಲ್ಲದೆ ಇಡೀ ಕರ್ನಾಟಕದ ಎಲ್ಲ ಕಡೆ ಕೂಡ ತುಳುನಾಡಿನ ಜನರು ವ್ಯವಹಾರವನ್ನು ಮಾಡ್ತಾ ಆ ಭಾಗದಲ್ಲೆಲ್ಲ ತುಳುವನ್ನು ಕಲಿಸಿಕೊಡುವಂಥ ಒಂದು ಉತ್ತಮ ಕೆಲಸ ಆಗಿದೆ. ಬಹುಶಃ 15ನೇ ಶತಮಾನದಲ್ಲಿ ತುಳು ಲಿಪಿ ಮತ್ತು ತುಳು ಭಾಷೆ ಇದನ್ನು ಇರುವಂಥದ್ದು ನಮ್ಮ ಇವತ್ತು ಧರ್ಮಸ್ಥಳದ ಮ್ಯೂಸಿಯಂನಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಿಗುವಂಥದ್ದು. ಇಷ್ಟೇ ಮಾತ್ರ ಅಲ್ಲ, ಮಲಯಾಳಂ ಭಾಷೆ ಲಿಪಿ ಪ್ರಾರಂಭವಾದದೇ ತುಳು ಲಿಪಿಯನ್ನು ಅನುಸರಿಸಿ ಅನ್ನೋ ಕೂಡ ಉಲ್ಲೇಖ ಇದೆ. ನಾನು ವಿನಂತಿ ಮಾಡೋದು ಸರ್ಕಾರಕ್ಕೆ, ಬಹುಶಃ ಇದರಲ್ಲಿ ಯಾರ್ದು 2 ಮಾತಿಲ್ಲ. ತುಳು ಮಾತಾಡೋದ್ರಲ್ಲಿ ಮತ್ತು ತುಳುವಿಗೆ ಧರ್ಮ ಇಲ್ಲ, ತುಳುವಿಗೆ ಜಾತಿ ಇಲ್ಲ. ಈ ಪಶ್ಚಿಮ ಘಟ್ಟದ ಕೆಳಗಿನಲ್ಲಿ ಇರುವಂಥ ಎಲ್ಲರೂ ಕೂಡ ವ್ಯಾವಹಾರಿಕವಾಗಿ, ಇಲ್ಲಿ ಹೇಗೆ ಕನ್ನಡವನ್ನು ವ್ಯಾವಹಾರಿಕವಾಗಿ ಮಾತಾಡ್ತಾರ, ಅಲ್ಲಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಎಲ್ಲರೂ ಕೂಡ ತುಳು ಭಾಷೆಯನ್ನು ಮಾತಾಡುವುದನ್ನು ಮಾಡುವಂಥದ್ದು ವ್ಯವಸ್ಥೆ ಇದೆ. ನೀವು ಮೀನು ಮಾರ್ಕೆಟ್ಗೆ ಹೋಗಿ ತುಳು ಮಾತಾಡಬೇಕು, ರಿಕ್ಷಾ ಡ್ರೈವರ್ ಹತ್ರ ಹೋಗಿ ತುಳು ಗೊತ್ತಿರಬೇಕು, ಅಂಗಡಿಗೆ ಸಾಮಾನು ತರಲಿಕ್ಕೆ ಹೋಗಿ ಅಲ್ಲೂ ತುಳು ಮಾತಾಡೋದು. ಈ ರೀತಿ ಒಂದು ಜಾತ್ಯತೀತೆಯ ಒಂದು ಭಾಷೆಯ ರೀತಿಯಲ್ಲಿ ಬಿಂಬಿಸುವಂಥದ್ದು ತುಳು. ಅದೇ ರೀತಿ ಕೊಡವ ಆಗಿರ್ಬೋದು, ಕೊಂಕಣಿ ಭಾಷೆ ಆಗಿರ್ಬೋದು. ನಾನು ವಿನಂತಿ ಮಾಡೋದು, ಇದು ಏನು ತಾವು ಸರ್ಕಾರದ ಮೋಹನ್ ಆಳ್ವ ಅವರ ಸಮಿತಿಗೆ ಏನು ವಹಿಸಿ ಅವರ ರಿಪೋರ್ಟ್ ಬಂದಿದೆ ಅಂತ ಹೇಳ್ತೀರಿ. ಯಾಕೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ಅವ್ರು ಹೇಳಿದ್ರೆ ನಮ್ಗೆ ಅರ್ಥ ಆಗುದಿಲ್ಲ ಅಂತ. ಒಂದು ಸದನ ಸಮಿತಿಯನ್ನ ರಚನೆ ಮಾಡಿ ಇದ್ರ ಬಗ್ಗೆ ಒಂದು ಅಧ್ಯಯನ ಕೂಡ ಈಗ ಅನೌನ್ಸ್ ಮಾಡಿದ್ರೆ ಬಹಳ ಸಂತೋಷ. ಅನೌನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು, ಅಲ್ಲಿಂದ ಪಾಸ್ ಆಗಿ ಬರಬೇಕು, ಗೊತ್ತಿದೆ. ಆದ್ರಿಂದ ನನ್ಗೆ ಅನ್ಸೋದು, ಕೇವಲ ನೀವು ಮಾತಾಡಿದ್ರೆ ಅರ್ಥ ಆಗಲ್ಲ, 2-3-4 ಜನ ಇದ್ದಲ್ಲ,
ಇದು ಎಲ್ಲರಿಗೆ ಪಸರಿಸಬೇಕಾದ್ರೆ ಇದರ ಸೊಬಗು, ಇದರ ಚೆಲುವು ಎಲ್ಲ ಅರ್ಥ ಆಗಬೇಕಾದ್ರೆ ಒಂದು ಸದನ ಸಮಿತಿಯನ್ನು ರಚನೆ ಮಾಡಿ ಇದರ ಬಗ್ಗೆ ಒಂದು ಓಡಾಟ ಮಾಡಿದರೆ ಆ ತುಳುವಿನ ಚಂದ ನಿಮ್ಗೆಲ್ಲರಿಗೂ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳಿ ಈ ಒಂದು ಪ್ರಸ್ತಾವನೆಗೆ ನಾನು ಬಹಳ ಹರ್ಷದಿಂದ ಅನುಮೋದಿಸ್ತೇನೆ. 2 ನಿಮಿಷ ಇರೆಗು. ಪಾತೆರ್ರ ಅವಕಾಶ ಮಲ್ತು ಕೊರ್ತಿನ ಸಭೆತ್ತ ಗುರುಕಾರ ಮೇರೆಗೆ ಎನ್ನ ಸೊಲ್ಮೆಲು ನೋಡಿ ನಾನು ಹೇಳ್ತಾ ಇದ್ದೇನೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಗುರಿಕಾರರು ಸಭಾಪತಿಗಳಿಗೆ ಧನ್ಯವಾದಗಳು. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ಹಲವು ಪಂಥ ಮತಗಳ ರಸದೂಟ, ಕಾಣಲು ಕಾಮನ ಬಿಲ್ಲಿನ ನೋಟ, ಬಗೆ ಬಗೆ ಸಂಕುಲವು ನಮ್ಮಿ ತಾಯ್ನೆಲವು. ಇದನ್ನ ಪ್ರಸ್ತಾಪ ಮಾಡಿದವರು ಮನೆಯಲ್ಲಿ ಮಾತನಾಡುವ ಭಾಷೆ ಬ್ಯಾರಿ ಭಾಷೆ, ನಾನು ಮನೆಯಲ್ಲಿ ಮಾತನಾಡುವ ಭಾಷೆ ಕೊಂಕಣಿ, ಹರೀಶರು ಮಾತನಾಡುವ ಭಾಷೆ ತುಳು. ಇದನ್ನು ಸಮರ್ಥನೆ ಮಾಡುವಂತಕ್ಕೆ ನಿಂತವರು ಕನ್ನಡ, ಮೈಸೂರು ಕನ್ನಡ. ನನ್ನ ಮನಸ್ಸಿನ ಭಾವನೆ ಏನು ಅಂತ ಹೇಳಿ ಕೇಳಿದರೆ 20-25 ವರ್ಷಗಳಿಂದ ಎಷ್ಟೆಷ್ಟೋ ಪ್ರಯತ್ನಗಳಾಗಿ ಇವತ್ತಿನವರೆಗೂ ಇದಕ್ಕೆ ಆ 8ನೇ ಪರಿಚ್ಛೇದದಲ್ಲಿ ಯಾಕೆ ಸ್ಥಾನಮಾನ ಸಿಗುವುದಕ್ಕೆ ಕಾರಣ ಏನು ಅಂತ ಹೇಳುವಂಥದ್ದನ್ನು ಸಚಿವರು ಹೇಳಬೇಕು. ಏನು ಪ್ರೊಸೀಜರಲ್ ಆಸ್ಪೆಕ್ಟ್ ಏನು, ಸುಮ್ಮನೆ ಎಲ್ಲದಕ್ಕೆ ಹೇಳಿದಾಗೆ ಕೇಂದ್ರವನ್ನು ತೋರಿಸಿ ನಿಮ್ಮ ಜವಾಬ್ದಾರಿಯನ್ನು ಬೇರೆ ಎಲ್ಲ ವಿಷಯಕ್ಕಿರಲಿ, ಅದು ಹೇಗಿದ್ರು ಅದನ್ನು ನೀವು ಹೇಳ್ತೀರಿ. ಆದರೆ ಇದಕ್ಕೂ ಅದನ್ನೇ ಒಂದು ಎಂದದು ಅದನ್ನು ಅವ್ರು ಹೇಳಲಿ, ಅದು ದಾಖಲೆಯಲ್ಲಿ ಹೋಗ್ಲಿ ಅಂತ ಹೇಳುವ ಕಾರಣಕ್ಕೋಸ್ಕರವೇ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ಇಷ್ಟು ಸಮಯದಿಂದ ಈಗ ಆಳ್ವರಿಂದ ಸಮಿತಿ ಆಗಿದೆ, ಯಾಕೆ 8ನೇ ಪರಿಚ್ಛೇದಕ್ಕೆ ಒಂದು ಭಾಷೆ ಸೇರಬೇಕು ಅಂತ ಹೇಳಿ ಆದರೆ ಏನೆಲ್ಲ ಏನು ಅದನ್ನು ಬಹುಶಃ ರಾಜ್ಯ ಸರ್ಕಾರವೇ ಮಾಡಬಹುದು ಅಂತ ಹೇಳಿ ನನ್ನ ಭಾವನೆ. ಸಮಿತಿ ರಚನೆ ಆಗಿದೆ, ಸಮಿತಿಯ ಮೂಲಕ ಹೌದು ಆ ದೃಷ್ಟಿಯಲ್ಲಿ ಒಂದು ಸ್ಥಾನಮಾನ ಕೊಡುವ ದೃಷ್ಟಿಯಲ್ಲಿ ಮಾಡಬೇಕು ಅಂತ ಹೇಳೋ ವಿನಂತಿ ಮಾಡ್ತಾ ನಾನು ನನ್ನ ಸಣ್ಣ ಅನುಭವದಲ್ಲಿ ಹೇಳ್ತೇನೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ರೀತಿಯಲ್ಲಿ ಒಂದು ವಿಶೇಷವಾದ ಪ್ರಯತ್ನ ಮಾಡದಿದ್ದರೆ ಆ ಭಾಷೆಯಲ್ಲಿ ನಿಜವಾಗಿ ಬಹಳ ಸೌಂದರ್ಯ ಇದೆ. ನಾವು ದಿನನಿತ್ಯ ಮಾತನಾಡುವ ಭಾಷೆಗಿಂತಲೂ ಈ ದೈವಾರಾಧನೆಯ ಭಾಷೆ, ಅದಕ್ಕಿಂತ ಹೆಚ್ಚಿಗೆ ನೀವು ಎಲ್ಲಾದರೂ ಅಲ್ಲಿಯ ಕಾರ್ಯಕ್ರಮಗಳು ಆದರೆ ಅಲ್ಲಿಯ MC ಸಭಾ ರೂಪಣೆ ಮಾಡುವಂಥವರು ಅವರು ಮಾತನಾಡುವ ತುಳುವಿನ ಆ ಸೊಬಗನ್ನು ನೋಡಿದರೆ ನಮಗೆ ಕೆಲವು ಶಬ್ದಗಳು ಅರ್ಥ ಆಗುವುದಿಲ್ಲ. ಹೆದರಿಕೆ ಏನು ಅಂತ ಹೇಳಿ ಕೇಳಿದರೆ, ಈಗ ಭತ್ತದ ಕೃಷಿ ಹೋಗಿದೆ, ಹೆಚ್ಚು ಕಡಿಮೆ ಎಲ್ಲರೂ ಅಲ್ಲಿ ಅಡಿಕೆ ತೋಟಕ್ಕೆ ಬರ್ತಾ ಇದ್ದಾರೆ. ಭತ್ತದ ಕೃಷಿಯ ಜೊತೆಗೆ ಇರುವಂತಹ ತುಳುವಿನ ಸಾಕಷ್ಟು ಶಬ್ದಗಳಿದ್ದಾವೆ. ಇವತ್ತು ನಮ್ಮ ಮಕ್ಕಳಿಗೆ ಆ ಭಾಷೆಗಳ ಆ ಶಬ್ದಗಳೇ ಇವತ್ತು ಮರೆತು ಹೋಗುವಂತಹ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಪಾಡ್ದನಗಳು ಬೇರೆ ಬೇರೆ ರೀತಿಯಲ್ಲಿ. ಈ ಹಿನ್ನೆಲೆಯಲ್ಲಿ ಈ ಭಾಷೆಗೆ ಒಂದು ಸ್ಥಾನಮಾನ ಕೊಟ್ಟಾಗ ಮತ್ತು ಇದು ಎಲ್ಲರ ಮನಸ್ಸಿನ ಒಂದು ಭಾವನೆ, ಅಲ್ಲಿ ತುಳುನಾಡಿನ ಭಾವನೆ, ಇದಕ್ಕೊಂದು ಯಾಕೆ ಆಗುವುದಿಲ್ಲ ಅಂತ ಹೇಳುವಂತಹ ಇದಕ್ಕೆ ಸಚಿವರಿಂದ ನಾನು ಉತ್ತರ ಬಯಸ್ತೇನೆ. ಈಗ ತಾನೇ ಅಕ್ಕ ನೆನಪಿಸಿಕೊಟ್ರು, ಸರಿ, ಕನ್ನಡದ ಚಿತ್ರನಟಿ ಕಲ್ಪನಾರವರು ಎಕ್ಕಸಕ ಅಂತ ಹೇಳಿ ಆ ಕೋಟಿ ಚೆನ್ನಯದಲ್ಲಿ ಹಾಡಿದ ಹಾಡು ಏನಿದೆ ಅದು ಭಾಷೆಯನ್ನು ಮೀರಿ ಇಡೀ ಕರ್ನಾಟಕಕ್ಕೆ ಅದು ಎಲ್ಲರ ಮನಸ್ಸಿಗೆ ಕೂತ್ಕೊಳ್ಳುವ ರೀತಿಯಲ್ಲಿ ಆಗಿದೆ. ಅಣ್ಣ ತಮ್ಮಂದಿರು ಅಕ್ಕನ ಮನೆಗೆ ಬಂದಾಗ ಯಾವ ರೀತಿಯಲ್ಲಿ ಅಕ್ಕ ಸಂತೋಷದಲ್ಲಿ ಆ ತಮ್ಮಂದಿರನ್ನು ಸ್ವಾಗತಿಸುವಂಥದ್ದು, ಆ ದೃಷ್ಟಿಯಲ್ಲಿ ಈ ತುಳು ಭಾಷೆಗೆ ಒಂದು ವಿಶೇಷ ಸ್ಥಾನಮಾನವು ಸಿಗುವ ರೀತಿಯಲ್ಲಿ ಸರ್ಕಾರ ಒಂದು ಇಚ್ಛಾಶಕ್ತಿಯನ್ನು ತೋರಿಸಬೇಕು. ಇದಕ್ಕಿರುವಂತಹ ಏನು ಸಮಸ್ಯೆ ಅಂತ ಹೇಳುವಂಥದ್ದನ್ನು ನಮಗೆ ತಿಳಿಸಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಸಚಿವರಲ್ಲಿ. ಮಾನ್ಯ ಉಪಸಭಾಪತಿಗಳೇ, ಎಲ್ಲ ಫರೂಕ್ ಅವರು
ತೇಜಸ್ವಿ ಮೇಡಮ್ ಅವರು ಮತ್ತು ನಮ್ಮ ಹರೀಶ್ ಹರೀಶ್ ಅವರು ಮತ್ತು ಪ್ರತಾಪ್ ನಾಯ್ಕ್ ಅವರು, ಭಾರತಿ ಶೆಟ್ಟಿ ಮೇಡಮ್ ಅವರು ಇವರೆಲ್ಲರೂ ಹೇಳಿದರು. ನನಗೆ ಮೊನ್ನೆ ಉಪಸಭಾಪತಿಗಳೇ, ಇದನ್ನೇ ನಾವು ಕಾನೂನಿನಲ್ಲಿ ಅಭಿಪ್ರಾಯ ಪಡಿಲಾರ್ದನೆ ಕಳಿಸಿದರೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡೋದಿಲ್ಲ. ನಾವು ಯಾವ ರಾಜ್ಯ ಇಡೀ ದೇಶದೊಳಗೆ, ಒಂದು ಸೆಕೆಂಡ್ ಸರ್, ನಾನು ಮಾತಾಡಿದ ಮತ್ತೆ ಕೇಳಿ ಸರ್, ಮತ್ತೆ ಹೇಳ್ತೀನಿ ಒಂದು ಸೆಕೆಂಡ್. ಅದೇ ಸರ್, ಅದನ್ನೇ ಇಲ್ಲ, ಇಲ್ಲಿ ನಾನು 8ನೇ ಪರಿಷತ್ತು ಸೆಕೆಂಡ್ರಿ ಸರ್, ಅದು ಸೆಂಟ್ರಲ್ ಗವರ್ಮೆಂಟ್. ತಾವು ಇದಕ್ಕೆ ಸರ್ ಈಗ 2ನೇ ಭಾಷೆದಾದ ಮೇಲೆ 8ನೇ ಪರಿಚ್ಛೇದಕ್ಕೆ ಹೋಗ್ತೀನಿ, ಆಮೇಲೆ ಹೋಗ್ತೀನಿ ಅದು. ಸರಿ, ಈಗ ಕಾನೂನು ಇಲಾಖೆಯೊಳಗೆ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಈ ದೇಶದೊಳಗೆ 3-4 ರಾಜ್ಯದೊಳಗೆ 1ನೇ ಭಾಷೆ ಮತ್ತು 2ನೇ ಭಾಷೆ ಅಂತ ಇದೆ. ಉದಾಹರಣೆ, ಆಂಧ್ರದೊಳಗೆ ತೆಲುಗು ಭಾಷೆ ಮತ್ತು ಉರ್ದು ಭಾಷೆ, ಹಿಂದಿ ಭಾಷೆನೂ ಅಲ್ಲೇ ಮೆನ್ಷನ್ ಆಗಿದೆ. ಬಿಹಾರದೊಳಗೆ ಬಿಹಾರಿ ಅಂತ ಒಂದು ಭಾಷೆ ಇದೆ, ಅಲ್ಲಿ ಹಿಂದಿ ಮಾತಾಡ್ತಾರೆ, ಹಿಂದಿ ಆದಂಗೆ ಬಿಹಾರಿ ಭಾಷೆ ಮಾತಾಡ್ತಾರೆ. ಪಶ್ಚಿಮ ಬಂಗಾಳದೊಳಗಿದೆ. ಇವು 3-4 ರಾಜ್ಯದೊಳಗೆ 2ನೇ ಭಾಷೆ ಅಂತ ಇದೆ. ಆ 2ನೇ ಭಾಷೆಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋ ಸಲ, ಯಾಕಂದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದೇ ಭಾಷೆ ಇರೋದು ಕನ್ನಡ ಮಾತ್ರ. ಇವರೆಲ್ಲರ ಅಭಿಪ್ರಾಯದಂತೆ ಮೋಹನ್ ಆಳವರು ಒಂದು ಸಮಿತಿ ಮಾಡಿದ್ರು. ಆ ಸಮಿತಿ ಎಲ್ಲ ವರದಿಯನ್ನು ಕೊಟ್ಟ ಮೇಲೆ ಕಾನೂನು ಇಲಾಖೆಗೆ ನಾವು ಕೊಟ್ಟದ್ನಾಗ ಕಾನೂನು ಇಲಾಖೆಯಿಂದ ಒಂದು ಅಭಿಪ್ರಾಯ ಬಂತು. ಬೇರೆ ರಾಜ್ಯದೊಳಗೆ 2ನೇ ಭಾಷೆಯನ್ನು ಯಾವ ರೀತಿ ಮಾಡಿದ್ದಾರೆ, ಏನೇನು ಅದಕ್ಕೆ ಸಂಬಂಧಪಟ್ಟಿದ್ದು ಇದಾವೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ವರದಿ ಕೊಡಿ ಅಂತ ನಾವು ಅಲ್ಲಿ ಕಾರ್ಯದರ್ಶಿಗಳಿಗೆ ನಮ್ಮ ರಾಜ್ಯದಿಂದ ಪತ್ರ ವ್ಯವಹಾರವನ್ನು ಮಾಡಿದ್ವಿ. ಆ ಪತ್ರ ವ್ಯವಹಾರವನ್ನು ಮಾಡಿದೊತ್ತಿನೊಳಗೆ ಮೊನ್ನೆ ಉಪಸಭಾಪತಿಗಳೇ ಪತ್ರ ವ್ಯವಹಾರವನ್ನು ಮಾಡಿದ್ವಿ. ಅಲ್ಲಿಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದ್ವಿ, ಫೋನಿನ ಮುಖಾಂತರ ನಮ್ಮ ಕಾರ್ಯದರ್ಶಿಗಳು ಮಾತಾಡಿದರು, ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾತಾಡಿದ ಮೇಲೆ ಇವತ್ತಿನವರೆಗೂ ನಾವು ಕೊಡ್ತಾ ಇದ್ದೀವಿ ಅಂತ ಉತ್ತರ ಹೇಳ್ತಾ ಇದ್ದಾರೆ ವಿನ ಅವರು ಸರಿಯಾದ ಮಾಹಿತಿಯನ್ನು ನಮಗೆ ಕೊಡ್ತಾ ಇಲ್ಲ. ಆ ಸರಿಯಾದ ಮಾಹಿತಿಯನ್ನು ನಾವು ವರದಿಯನ್ನು ರೆಡಿ ಮಾಡಿ ಕಾನೂನು ಇಲಾಖೆಗೆ ಕಳಿಸಿದಾಗ ಮಾತ್ರ ಕಾನೂನು ಇಲಾಖೆ ಒಪ್ಪಿಗೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಹಿಂಗಾಗಿ ಅದಕ್ಕೆ ಇದು ವರದಿ ಲೇಟ್ ಆಗಿದೆ. ನಾವು ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೀವಿ. ಪತ್ರ ಬರೆದ ಮೇಲೆ ಅವರು ನಮ್ಗೆ ವಾಪಸ್ ವರದಿಯನ್ನು ಕೊಟ್ಟಿಲ್ಲ. ಅದಕ್ಕೆ ಒಂದು ವಿಶೇಷವಾಗಿ ಒಂದು ತಂಡವನ್ನು ಅಲ್ಲಿ ಇಲಾಖೆ ಅಧಿಕಾರಿಗಳ ತಂಡನೂ ಮಾಡ್ತೀನಿ. ತಂಡ ಮಾಡಿ 3 ರಾಜ್ಯಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಮಗೆ ಮೊನ್ನೆ ಉಪಸಭಾಪತಿಗಳು ಇದ್ರ ಬಗ್ಗೆ ನಮಗೆ ವಿಶೇಷ ಕಾಳಜಿ ಇದೆ. ನಾವು ತುಳು ಭಾಷೆ 2ನೇ ಭಾಷೆ ಮಾಡಬೇಕು ಅನ್ನೋದನ್ನು ನಮ್ಮ ಗಮನದಾಗಿದೆ. ಅದಕ್ಕೆ ಇದನ್ನು ವರದಿಯನ್ನು ತಂದ ಮೇಲೆ, ವರದಿ ಕೊಟ್ಟ ಮೇಲೆ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ, ಪಶ್ಚಿಮ ಬಂಗಾಳ ಇರ್ಬೋದು, ಬಿಹಾರದಾಗಿರ್ಬೋದು, ಏನೇನು ಕ್ರೋಢೀಕರಿಸಿ ಮಾಡಿದ್ದಾರೆ ಅದನ್ನೆಲ್ಲ. ಯಾಕಂದರೆ ಒಂದು ನಾವು ಕಳಿಸಿಕೊಟ್ರೆ, ಈಗ ನೋಡಿ ಅದು ಹೇಳಿದರೆ ಸ್ವಲ್ಪ ನಮ್ಮ ಭಾರತಿ ಮೇಡಮ್ ಅವ್ರಿಗೆ ಮತ್ತು ಇವ್ರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ಸಿಂಹ ಆದಂಗೆ ಆಗಿಬಿಡ್ತಾರ ಅವ್ರು. ಯಾಕಂತಂದ್ರೆ ಈಗ 8ನೇ ಪರಿಚ್ಛೇದ ಅದಕ್ಕೆ ಕಳಿಸಿ ನಾವು ಕನಿಷ್ಠ 8ರಿಂದ 10 ವರ್ಷಕ್ಕಿಂತ ಹೆಚ್ಚಾಯ್ತು. ನನಗನ್ಸಿಗೆ 2005 ಕಳಿಸಿದ್ದಾರೆ ಇಲ್ಲಿಂದ. ಮತ್ತು ನಾವು 2013 ಕೊಡವ ಭಾಷೆಯನ್ನ ಮತ್ತು ತುಳು ಇವೆರಡನ್ನೂ ಮಾಡಬೇಕು ಅಂತ ಪತ್ರ ಬರೆದಲ್ಲ. ನಾವು 2-3 ಸತಿ ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳ ಪತ್ರ ಬರೆದ್ರು ಫಾರೂಕ್ ಅವರೇ ನಿಮ್ಮ ಪಾರ್ಟ್ನರ್ ಏನು ಮಾಡ್ತಾ ಇಲ್ಲ. ಅದು ರಾಜ್ಯದಲ್ಲಿ ಮೊದಲು ಮಾಡ್ಬೇಕಂತಂದ್ರೆ ಇವು 2-3 ಜಿಲ್ಲೆಯ ವರದಿ ತಗೊಂಡ ಮೇಲೆ ಮಾಡ್ಬೇಕು. ಈಗ ಇಂದಿನ ಉತ್ತರನು ನಿಮ್ಮ ಸರ್ಕಾರದಾಗಿದ್ದ ಉತ್ತರನು ಇದೆ. ನಿಮ್ಮ ಸರ್ಕಾರದೊಳಗ ಬಿಜೆಪಿ ಸರ್ಕಾರ ಇದ್ದತ್ನಾಗೂ ಉತ್ತರ ಇದೆ ಮಾನ್ಯ ಸಭಾಪತಿಗಳೇ. ಇದಕ್ಕೆ ನಾವು ಪತ್ರ ವ್ಯವಹಾರ ಮಾಡಿದ ಮೇಲೆ ಇದನ್ನೇ ಉತ್ತರ ಇರೋದು. ಅದಕ್ಕೆ ನಾನು ನಿಮ್ಮ ಕಳಕಳಿ ಏನಿದೆ, ಸರ್ಕಾರಕ್ಕೂ ಆ ಕಳಕಳಿ ಇದೆ. ಆದಷ್ಟು ಬೇಗನೆ ನಾನು ಇಲಾಖೆಯ ಅಧಿಕಾರಿಗಳ ಒಂದು ತಂಡವನ್ನು ಮಾಡಿ 3 ರಾಜ್ಯಕ್ಕೂ ಕಳಿಸ್ತೀನಿ. 3 ರಾಜ್ಯಕ್ಕೆ ಕಳಿಸಿ ಅದನ್ನು ಕತ್ತರಿಸಿ ಒಂದು ಏನು ಕೊಡ್ತಾರೆ ಆ ವರದಿ, ಅದ್ರ ವರದಿ ಮೇಲೆ ಕಾನೂನು ಇಲಾಖೆಗೆ ಮಾಡಿ ನಮ್ಮ ಸರ್ಕಾರನೂ ಬದ್ಧತೆ ಇದೆ, ಅದನ್ನು ಮಾಡ್ಬೇಕನ್ನೋ ಆಸೆ ಇದೆ. ಅದ್ರ ಜೊತೆಗೆ ನಾನೊಂದು ವಿನಂತಿ ಏನಂದ್ರೆ 8ನೇ ಪರಿಚ್ಛೇದವನ್ನು ಸೇರ್ಸಕ್ಕೆ ಸಾಧ್ಯತೆ ಇದೆ. ನಿಮ್ಮ ಸರ್ಕಾರ ಇದೆ, ಪೂರ್ಣ ಪ್ರಮಾಣದ ಸರ್ಕಾರ ಅಲ್ಲ. ಅದನ್ನು 2 ಸೇರೆ ಮಾಡ್ಬೋದು. ಭಾರತಿ ಮೇಡಮ್ ಅವರೇ, ಇದು 2005 ಕಳಿಸಿದ್ದಾರೆ. 2005 ಕಳಿಸಿದ್ದಾರೆ. ಮತ್ತೆ ಈಗ ನೀವು 10 ವರ್ಷ ಆಯ್ತಲ್ಲ, ಅಟ್ಲೀಸ್ಟ್
ಪರುಕರ್ ನೀವು ಅಲ್ಲಿ 99 ಭಾಷೆ ಉಂಟು, ಗೊಂದಲ ಇದೆ. 99 ಭಾಷೆ ಅಲ್ಲಿ ಇದೆ, ಇಲ್ಲಿ ಇರೋದು 3-4 ಭಾಷೆ. ಅದ್ರಲ್ಲಿ ತುಳುವನ್ನು ಹೆಕ್ಲಿಕ್ಕೆ ಕಷ್ಟ ಆಗುತ್ತೆ. ಅಷ್ಟು ಭಾಷೆಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. 99 ಭಾಷೆಯಲ್ಲಿ ಕಷ್ಟ ಗಮನ ಸೆಳೆಯುವ ಸೂಚನೆ ಒಳಗಡೆ ಅವಕಾಶ ಇಲ್ಲ. ಸೌಕೇಂದ್ರದವರು ಅಂತೇಳಿ ಅವಕಾಶ ಕೊಟ್ಟಿದ್ದೀವಿ. ಇದಕ್ಕಿಂತ ಡಿಟೇಲ್ ಉತ್ತರ ಬೇಕಾ? ಇಷ್ಟಕ್ಕೊಂದು ಹೇಳಿದ್ದೀನಿ ನಾನು. ಅದನ್ನ 8 ಸಮಿತಿ ಸದಸ್ಯರನ್ನ ಮಾಡಿ ಸದಾ ನಮ್ಮ ಇಲಾಖೆ ಅಧಿಕಾರಿಗಳನ್ನ ಅಲ್ಲಿ 3 ಜಿಲ್ಲೆಗೆ ಕಳಿಸಿ ಮಾಹಿತಿ ತಕ್ಷಣ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ನಮ್ಮ ಒಂದೇ ನಿಮಿಷ. ನನಗೆ ಮಾನ್ಯ ಸಚಿವರು ಒಂದು ನನ್ನ ವಿನಂತಿ ಏನಂದ್ರೆ, ಸರ್ ಈಗ 8th ಶೆಡ್ಯೂಲ್ ತಾವು ಏನು ರೆಕಮೆಂಡ್ ಮಾಡಿ ಕಳಿಸಿದಲ್ಲಿ ಅದರಲ್ಲಿ ಸಾಕಷ್ಟು, ಅದು ನಾವು ಈ ರಾಜಕೀಯ ಮಾತಾಡೋದಲ್ಲ ಇಲ್ಲಿ. ನಮಗೆ ಸ್ಟೇಟಲ್ಲಿ ಬೇಕಿರೋದು ಇದಕ್ಕೆ ಒಂದು ಸ್ಥಾನಮಾನ ಕೊಡಬೇಕು ದ್ವಿತೀಯ ವರ್ಷ. ಅದರೇನು ಆರ್ಥಿಕ ಹೊರೆಯನ್ನು ಬೀಳಲ್ಲ ಸರ್ಕಾರಕ್ಕೆ. ತಾವು ಈಗಲೇ ಅನೌನ್ಸ್ ಮಾಡ್ಬೋದು, ನಾಳೆಯಿಂದ ತುಳು ಭಾಷೆ 2ನೇ ಅಧಿಕೃತ ಈಗಲೇ ಅನೌನ್ಸ್ ಮಾಡೋದು, ಏನು ಸಮಸ್ಯೆ ಇಲ್ಲ ಅದರಲ್ಲಿ. 8th ಶೆಡ್ಯೂಲಲ್ಲಿ ಸಮಸ್ಯೆ ಇದೆ ಸರ್. ಯಾಕಂದರೆ ನಮ್ಮ ಒಂದು ಕರೆನ್ಸಿ ಪ್ರಿಂಟ್ ಇದೆ ನೋಡಿ, ಅದರಲ್ಲಿ ಎಷ್ಟು ಭಾಷೆ ಇದೆ, ಅದರಲ್ಲಿ ಸುಮಾರು 100. ಈಗಾಗಲೇ 99 ಭಾಷೆಗಳು ಆಲ್ರೆಡಿ ರೆಕಮೆಂಡ್ ಆಗಿ ಹೋಗಿದೆ ಅಂತ ಈಗ ಎಲ್ಲ ಸ್ಟೇಟ್ ಕಳಿಸಿದೆ. ಅದಕ್ಕೆ ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್, ಬಹುಶಃ ಅದನ್ನು ತೆಗಿತಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅಂತೇಳಿ. ನಾನು ಹೇಳೋದಂದ್ರೆ, ತಾವು ಈಗ ತುಳು ಅಂದರೆ ಸುಮಾರು ದಕ್ಷಿಣ ಕನ್ನಡದಲ್ಲಿ ಮಾತಾಡೋದು 7-8 ಭಾಷೆಗಳು ಜನ ಮಾತಾಡ್ತಾರೆ ಅಲ್ಲಿ. ಅದರಲ್ಲಿ ಇದು ಒಂದು ಸಾಮೂಹಿಕ ಒಂದು ಸೌಹಾರ್ದತೆಗೆ ಒಂದು ಇದು ಒಂದು ಒತ್ತು ಕೊಡುವಂಥ ಈ ಒಂದು ಭಾಷೆ. ಅದಕ್ಕೋಸ್ಕರ ತಾವು ಅದಕ್ಕೆ ಆ ಸ್ಟೇಟಿಂದ ಒಂದು ಅಭಿಪ್ರಾಯ ತಗೊಂಡು ಈ ಸ್ಟೇಟ್ನ ಅಭಿಪ್ರಾಯ ಅವಶ್ಯಕತೆ ಇಲ್ಲ ಸರ್. 1 ನಿಮಿಷ, ಅವಶ್ಯಕತೆ 1 ವರ್ಷ ಬೇಕಾಯ್ತಾ? ಒಂದು ಆಫೀಸರ್ನ ಇವತ್ತು ಫ್ಲೈಟಲ್ಲಿ ಕಳಿಸಿ ನಾಳೆ ತಗೊಂಡು ಏನು ರಿಪೋರ್ಟ್ ತಗೊಂಡು ಬರ್ಬೋದು. ಅದಕ್ಕೆ ಈ ಕೋಡ್ ಆಫ್ ಕಂಡಕ್ಟ್ ಬರೋ ಮುಂಚೆನೇ ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ತಾವೊಂದು ಅನೌನ್ಸ್ ಮಾಡಿ ಅದಕ್ಕೆ ಒಂದು ಸರಿಯಾಗಿ ಕೊಟ್ಬಿಡಿ ಸರ್. ಮೊನ್ನೆ ಅನೌನ್ಸ್ ಮಾಡೋದ ಅಲ್ಲ, ವರದಿ ಬರಲಾದ ಅನೌನ್ಸ್ ಮಾಡಿದ್ರೆ ತಪ್ಪಾಗತ್ತೆ ಸರ್. ಹಂಗಲ್ಲ. ನಾವು ಕಾನೂನು ಇಲಾಖೆ ಅಭಿಪ್ರಾಯಗಳನ್ನ ಅಲ್ಲಿದ್ದ ವರದಿಯನ್ನು ತರಿಸ್ಕೊಂಡು ಕೊಟ್ಟ ಮೇಲೆನೆ ಅದಕ್ಕೊಂದು ಅನೌನ್ಸ್ ಮಾಡೋಕ್ಕಾಗತ್ತೆ. ನಾವು ಮನಸ್ಸಿಗೆ ಬಂದಂಗೆ ಅನೌನ್ಸ್ ಮಾಡಿದ್ರೆ ಮತ್ತೆ ನಮ್ಮನ್ನು ಬೇರೆ ತಿಳ್ಕೊಂತಾರ. ನಮ್ಮ ಬೇರೆ ಗ್ಯಾರಂಟಿಗಳದಾವ. ನಮ್ಮ ಗ್ಯಾರಂಟಿ ಪರ್ಫೆಕ್ಟ್ ಗ್ಯಾರಂಟಿ. ನಮ್ಮ ಅದರಲ್ಲಿ ಕಾಂಗ್ರೆಸ್ ಮತ್ತು ಏನ್ ನೀವು ನನ್ನ ಕೈಲಿ ಹೇಳಿಸ್ಬೇಡ್ರಿ ದಯಮಾಡಿ. ನಾನು ಹೇಳಂಗಿಲ್ಲ, ವರದಿ ತರಿಸಿದ ಮೇಲೆ ನಾನು ರವಿ ಅವರೇ